ಕರೋಶಿ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರದ ಸಿಆರ್ಎಫ್ ಅನುದಾನದಿಂದ 2 ಕೋಟಿ ರೂಪಾಯಿಗಳು ಮಂಜೂರಾಗಿದೆ. ಹೀಗಾಗಿ ನಾನು ಉದ್ಘಾಟಿಸುತ್ತಿದ್ದೇನೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ತಾಲೂಕಿನ ಕರೋಶಿ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಕುರಿತು ಮಾತನಾಡಿದ ಅವರು, ಇದು ಕೇಂದ್ರ ಸರ್ಕಾರದ ಅನುದಾನ ಇರೋದ್ರಿಂದ ಇದು ನನಗೆ ಸಂಬಂಧಿತ ಕಾಮಗಾರಿಯಾಗಿದ್ದರಿಂದ ಉದ್ಘಾಟನೆ ಮಾಡ್ತಾ ಇದ್ದೇನೆ ಎಂದು ಹೇಳಿದರು. ಈ ಭಾಗದ ಯಾವುದೇ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಅವರು ಭರವಸೆ ನೀಡಿದರು. ಮುಖಂಡರಾದ ಮಹಾವೀರ್ ಮೋಹಿತೆ ಮಾತನಾಡಿ, ಇದು ಕೇಂದ್ರ ಸರ್ಕಾರದ ಅನುದಾನ ಇರೋದ್ರಿಂದ ಸಂಸದರು ಇದಕ್ಕೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ಕರೋಶಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಯ ಅಭಿವೃದ್ಧಿಗಾಗಿ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದರು. ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್ ಕೊಟ್ಟಗಿ ಅವರ ನೇತೃತ್ವದಲ್ಲಿ ಕರೋಶಿ ಪ್ರಾಥಮಿಕ ಕನ್ನಡ ಶಾಲೆಯ ಅಭಿವೃದ್ಧಿಗಾಗಿ ಸಂಸದರಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್ಪಿ ಜಮಾದಾರ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸಂಜಯ್ ಕಾಂಬಳೆ, ತಾಲೂಕು ಪಂಚಾಯಿತಿಯ ಸದಸ್ಯೆ ನಸೀಮಾ ಬಾನು ಪಟೇಲ್, ವೃಷಭ್ ಪಾಟೀಲ್, ಶಾಂತಪ್ಪಣ್ಣ ಮಿರ್ಜಿ, ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷ ಮಾಂತೇಶ್ ಭಾತೆ, ಮುಖಂಡ ಬಸವಪ್ರಭು ಭಾತೆ, ಯುವ ಮುಖಂಡ ಚೇತನ್ ಹೊನಗೋಳ, ಶಿವಪ್ಪ ಪೋಗತ್ಯಾನಟ್ಟಿ, ಗ್ರಾಮ ಪಂಚಾಯಿತಿಯ ಸದಸ್ಯ ಫಾರೂಕ್ ಪಟೇಲ್, ಶ್ರೀಮತಿ ಖೂತಿಜಾ ಮುಲ್ಲಾ, ಬಸವರಾಜ್ ಕಿಚಡಿ, ಮಲ್ಲು ನಿರ್ವಾಣಿ, ಸಂತೋಷ್ ಕೋಟಗಿ, ಮಜೀದ್ ಪಟೇಲ್, ಶಿವ ಕೇಸ್ತಿ, ಮಾರುತಿ ಕಾಂಬಳೆ, ವಾಸು ಕುರ್ಬರ್, ಸಂಗೀತಾ ಕಾಂಬಳೆ, ದಿಲೀಪ್ ಜಮಾದಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಅದಕ್ಕಾಗಿ ಇವತ್ತು ನಾವು ಚಾಲನೆ ಮಾಡ್ತೀವಿ. ಎಲ್ಲ ಜಿಲ್ಲಾ ಸಾಹಿತ್ಯ ಎಲ್ಲ ಹಿರಿಯರು ಮತ್ತು ಕಾಂಟ್ರಾಕ್ಟರ್ ಅವರು ಕೂಡ ಬಂದಿದ್ದಾರೆ. ಕಾರ್ಯಕ್ರಮ ನೆರವೇರಿಸಿ ಮೇಡಮ್, ಮೊನ್ನೆ ಮಾಡಿದ್ರ ಶಾಸಕರು, ಮತ್ತೆ ಇವತ್ತು ತಾವು ಮಾಡಿದ್ರ? ನಮ್ಮ ಏನು ಲೀಡರ್ಸ್ ಇದ್ದಾರೆ, ತಂದೆಯವರು ಕೊಟ್ಟಿದ್ದಾರೆ. ಸೊ ಅವರ ಒತ್ತಾಯದಿಂದ ನಾವು ಇವತ್ತು ಬಂದು ಮತ್ತು ನಾವು ನಮಗೋಸ್ಕರ ಸಾಕಷ್ಟು ನನ್ನ ಎಲೆಕ್ಷನಲ್ಲಿ ಭಾಳಷ್ಟು ನನಗೋಸ್ಕರ ವೋಟ್ ಹಾಕ್ಸಿದ್ದಾರೆ. ಸೊ ಅದಕ್ಕಾಗಿ ನಾವು ಮತ್ತೆ ಇವತ್ತು ಅವ್ರ ಪರವಾಗಿ ಮತ್ತೆ CRF ಫಂಡ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ MP ಅವ್ರು ಬರಬೇಕಾಗಿದ್ದು ಅವ್ರಿಗೆ ಇಲ್ಲಾಗಿತ್ತು. ಬೇರೆ ಕೆಲಸದಾಗ ಬಿಜಿ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ. CRF ಫಂಡ MP ಫಂಡ್ ಇಟ್ಟು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ನಮ್ಮ MP ಅವ್ರು ಬಂದ ಪೂಜಾ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಇವತ್ತು ಬರಲಿಲ್ಲ. ನಮ್ಮ ಅವರು ಫಂಡ್ ಇರೋದ್ರಿಂದ ಅವ್ರು ಯಾಕೆ ಬರೋಂಗಿಲ್ಲ, ಅವ್ರು ಯಾಕೆ ಪೂಜೆ ಮಾಡೋಂಗಿಲ್ಲ ಅಂತ ನಮ್ಮ ಕಾರ್ಯಕರ್ತರೆಲ್ಲ ನೀವು ಒಂದು ಸ್ವಲ್ಪ ಬಂದಂಗೆ ಹೇಳಿದಾಗ MP ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾವು CRF ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇಟ್ಟು ಬಂದು ಪೂಜೆ ಮಾಡಬೇಕು ಎಲ್ಲರೂ ಒತ್ತಾಯದ ಮೇಲೆ MP ಅವರು ಇವತ್ತು ನಮ್ಮ ಸದಸ್ಯರು ಪೂಜೆ ಮಾಡಿದ್ರು. ಈಗಾಗಲೇ 2 ಕೋಟಿ ರೂಪಾಯಿ ಇದಕ್ಕೆ ಮಂಜೂರಾಗಿತ್ತು. 1800 ಮೀಟ್ರ್ ಏನ್ರಿ ರೋಡ್ ಉದ್ದಿದೆ. 2 ಕಡೆ 8 ಮೀಟ್ರ್ ಆಗ್ತದೆ ರೋಡ್. ಎಜ್ ಟು ಎಜ್ ಈಚೆ ಕಡೆ 8 ಮೀಟ್ರ್, ಆಚೆ ಕಡೆ 8 ಮೀಟ್ರ್ ರೋಡ್ ಆಗ್ತದೆ. ಮತ್ತೇನ್ರ ಇಲ್ಲಿ ಕರೋಶಿ ಒಳಗೆ ಈಗಾಗಲೇ ಮತ್ತು ಸ್ಕೂಲ್ದೊಂದು ಡಿಮಾಂಡ್ ಮಾಡಿಲ್ಲ ನಮಗೆ. ಮೊದಲ ಮನವಿ ಕೊಟ್ಟಿದ್ದರು. ಆಮೇಲೆ MP ಅವ್ರಿಗೆ ನಾವು ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನಮಗೆ ಭಾಳ ಸ್ಕೂಲ್ದ ಅವಶ್ಯಕತೆ ಇದೆ. ಈಗಾಗಲೇ 5 ಸ್ಕೂಲ್ಗಳನ್ನ PWD ಡಿಪಾರ್ಟ್ಮೆಂಟ್ 5 ಸ್ಕೂಲ್ಗಳನ್ನ ಮಾಡಿದ್ದಾರೆ. ಇನ್ನೂ ಒಂದು 5 ಕೊಠಡಿ ಮತ್ತೆ ಕೊಡಬೇಕಂತ ಅವ್ರ ಡಿಮಾಂಡ್ ಐತಿ. ಮುಂದಿನ ದಿನ ಅವು 5 ಕಟ್ಟಡ ಪೂರ್ತಿ ಮಾಡ್ತೀವಿ ಅಂತ MP ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದನ್ನು ಕೂಡ ಮಾಡೋಷ್ಟು ಪ್ರಯತ್ನ ಮಾಡ್ತೀವಿ. ಇದು 144 ವರ್ಷಗಳ ಇತಿಹಾಸದ ಶಾಲೆ. 100 ವರ್ಷ ದಾಟಿದೆ. ಸ್ವಲ್ಪ ಸೈಡ್ ಸರಿ. ಅದರ ರೂಮ್ಗಳೆಲ್ಲ ಬಾಧಿದೆ. ಎಲ್ಲ ಈವರೆಗೆ ಮಾಡಿದ ಯಾಕಂದರೆ ಗೊತ್ತಿಲ್ಲ ಅಂತ ದಯಮಾಡಿ ಎಲ್ಲ ಕೊಠಡಿಗಳು ಎಲ್ಲ ಬಾಧಿಗಳು ಮತ್ತು ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೂ ಭಾಳ ತ್ರಾಸ ಆಗಿದೆ. ಅದಕ್ಕೆ ಈ ನಮ್ಮ ಗ್ರಾಮಸ್ಥರ ವತಿಯಿಂದ ಒಂದು ಮನವಿ ಏನಂದ್ರೆ ರೀ, ಆಟದೊಂದು 10 ರೂಮ್ ಆಟದ ಮೈದಾನ ಇಲ್ಲ ಐತಂದ್ರೆ ಹಿಂದೆ ರೂಮ್ಗಳು ಕಟ್ಟಿರ್ತಾರೆ. ಮುಂದೆ ಅವೆಲ್ಲ ಬಾಧಾಗಿದೆ. ಅದಕ್ಕೆ ನಾವು ಗ್ರಾಮಸ್ಥರ ವತಿಯಿಂದ ಮೇಡಮ್ ಒಂದು ಇಂದು ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಮಾನ್ಯ ಕೋಟಿ ಮೈವರಣ್ಣ ಮಹಿಳೆಯವರು ಹಾಗೂ ಕರೋಶಿ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಇವತ್ತಿನ ದಿನ ಕರೋಶಿ ಗ್ರಾಮಕ್ಕೆ ಕರೋಶಿ ಗ್ರಾಮದ ಮುಖ್ಯ ರಸ್ತೆಯ ಕಾಮಗಾರಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಆದರೆ
ಎಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ರಾಯಬಾಗ್ ಮತಕ್ಷೇತ್ರದ ಶಾಸಕರು ಒಂದು ದುರ್ನಡತೆಯನ್ನು ತೋರಿ CRF ಫಂಡ್ ಇದ್ದರೂ ಕೂಡ, ಅಂದರೆ ಲೋಕಸಭಾ ಸದಸ್ಯರ ಅನುದಾನ ಇದ್ದರೂ ಕೂಡ ಅವರನ್ನು ಕರೆಯದೆ ತಮ್ಮದೇ ರಾಜ್ಯಭಾರ ಮಾಡುವುದರ ಮಾಡಿ ದುರಂಕಾರ ತೋರಿ ಅವರಿಗೆ ಬೇಕಾದ ಕಾರ್ಯಕರ್ತನ ಕರೆದುಕೊಂಡು ಅವರೇ ಒಂದು ಅನೌಪಚಾರಿಕ ಯಾವುದೇ ಸರ್ಕಾರಿ ವಲ್ಲದ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅದಕ್ಕಾಗಿ ನಮ್ಮ ಕರೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಹಾಗೂ MP ಮೇಡಮ್ ಅವರಿಗೆ ಒತ್ತಾಯ ಮಾಡಿದಾಗ ಮತ್ತೊಂದು ಸರ್ತಿ ಈ ಕರೂರು ಗ್ರಾಮಕ್ಕೆ 2 ಕೋಟಿಗಳ ತನಕ ಏನು ಹಣ MP ಅವರು ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಕಾಮಗಾರಿಯ ಪೂಜೆಯನ್ನು ಮತ್ತೊಂದು ಸರ್ತಿ MP ಅವರು ಮತ್ತು KPCC ಪ್ರಧಾನ ಕಾರ್ಯದರ್ಶಿ ಅಂತ ಮಯೂರಣ್ಣ ಮೊಯ್ತಿ ಅವರು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಕರೂರು ಶಾಲೆಗೂ ಕೂಡ ಹಣ ಮಂಜೂರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ಚೇತನ್ ಅಂತ ಹೇಳಿ. ಚೇತನ್ काय पास ಈ ಪೂಜಾ ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಸಂಸದರ ಪ್ರಿಯಾಂಕಾ ಉಪಾಧ್ಯಕ್ಷರು ಫಾರೂಕ್ ಪಟೇಲ್ ನಮ್ಮ ಗ್ರಾಮದ ಇತರ ಎಲ್ಲ ನನ್ನ ಅಣ್ಣ ತಮ್ಮ ನಮ್ಮ ಗೌರವದ ಹಾಗೂ ಇಲ್ಲಿ ಆಗಾಮಿ 19 ಆಗಮಿಸಿದ ಎಲ್ಲ ಗ್ರಾಮದ ನನ್ನ ಮಿತ್ರರು ಹಾಗೂ ಎಲ್ಲ ಬಾಂಧವರು ಮಾನ್ಯ ತಾನೇ ಶಾಂತಪುರ ರಿಸರ್ವ್ ಬ್ಯಾಂಕ್ನ ಅಧ್ಯಕ್ಷರ ಆಯ್ಕೆಯಿಂದ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ. ಹಾಗೂ ನಮ್ಮ ಮುಖಂಡರಾದ ನಮ್ಮ ಮಹಿಳೆಯರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು 2023-24ನೇ ಸಾಲಿನಲ್ಲಿ CRF ಫಂಡ್ನಲ್ಲಿ ಕಾರ್ಯಕ್ರಮಕ್ಕಾಗಿ ಸಂಸದರಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕರೋಶಿ ಗ್ರಾಮದ ವತಿಯಿಂದ ಎಲ್ಲ ಹಿರಿಯರ ವತಿಯಿಂದ ಸ್ವಾಗತ.